ಪಾಕಿಸ್ತಾನ ಡ್ರೋನ್ಗಳನ್ನ ಹಾರಾಟ ಮಾಡ್ತಲೇ ಇದೆ. ಅದನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಕೂಡ ಯಶಸ್ವಿ ಆಗ್ತಾ ಇರುವಂತದ್ದು. ಇದರಲ್ಲಿ ಎರಡು ಮಾತಿಲ್ಲ, ಡಬಲ್ ಸ್ಟ್ಯಾಂಡ್ ಅಂತೂ ನಮ್ದು ಇಲ್ಲವೇ ಇಲ್ಲ. ಯುದ್ಧ ಸಾರಬೇಕು ಅಂತ ಇದ್ರೆ ನಾವು ರೆಡಿ ಆಗಿದ್ದೀವಿ. ಬಟ್ ಆದ್ರೆ ನಮ್ಮ ಭಾರತೀಯ ಸೇನೆ ಬಹಳ ತಾಳ್ಮೆಯಿಂದ ಇದನ್ನ ಜಾಣ್ಮೆಯಿಂದ ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಭಾರತದ ದಾಳಿಗೆ ಮೋಸ್ಟ್ ವಾಂಟೆಡ್ 5 ಉಗ್ರರು ಮಟಾಶ್ ಆಗಿದ್ದಾರೆ. ಟಾಪ್ 5 ಉಗ್ರರನ್ನ ಹೊಡೆದು ಉರುಳಿಸಿದೆ ನಮ್ಮ ಭಾರತೀಯ ಸೇನೆ. ಅಜರ್ ಮಸೂದ್ನ ಸಂಬಂಧಿಕರ ಹತ್ಯೆಯಾಗಿದೆ. ಜೈಷ್ ಎನ 3, ಲಷ್ಕರ್ನ 2 ಉಗ್ರರನ್ನ ಫಿನಿಶ್ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಟಾಪ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್ ಕೂಡ ಮಟಾಶ್ ಆಗಿದ್ದಾನೆ. ಆಪರೇಷನ್ ಸಿಂಧೂರದ ಮೊದಲ ದಿನವೇ ಹತ್ಯೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೇ 7ರಂದು ನಡೆದಿದ್ದಂತಹ ಆಪರೇಷನ್ ಸಿಂಧೂರ್ ಅವತ್ತಿನ ದಿನವೇ ಈ 5 ಜನ ಮಟಾಶ್ ಆಗಿದ್ದಾರೆ. ಭಾರತದ ದಾಳಿಗೆ ಮೋಸ್ಟ್ ವಾಂಟೆಡ್ 5 ಉಗ್ರರು ಮಟಾಶ್ ಆಗಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿ ಇದು. ಮೇ 7ರಂದು ಏನ್ ದಾಳಿ ಆಯ್ತಲ್ಲ, ಅವತ್ತೇ ಈ ಟಾಪ್ 5 ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ. ಜೈಷ್ ಎನ 3, ಲಷ್ಕರ್ನ 2 ಉಗ್ರರು ಫಿನಿಶ್ ಆಗಿದ್ದಾರೆ. ಟಾಪ್ ಉಗ್ರ ಹಫೀಜ್ ಮೊಹಮ್ಮದ್ ಜಮೀಲ್ ಮಟಾಶ್ ಆಗಿದ್ದಾನೆ. ನಮ್ಮ ಉದ್ದೇಶ ಇದ್ದಿಷ್ಟೇ, ಉಗ್ರರನ್ನ ಸದೆಬಡಿಬೇಕು, ಮತ್ತೆ ಅವರನ್ನ ಮಟಾಶ್ ಮಾಡಬೇಕು, ಅವರಿಗೆ ಉಳಿಗಾಲ ಇರಬಾರದು, ಅವರನ್ನ ಮುಗಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ಸೇನೆ ಸಿಂಧೂರ್ ಆಪರೇಷನ್ ಅನ್ನ ಶುರು ಮಾಡಿದಂತಹ ಮೊದಲ ದಿನವೇ ಈ 5 ಜನ ಉಗ್ರರು ಮಟಾಶ್ ಆಗಿದ್ದಾರೆ. ನಮ್ಮ ಸ್ಟ್ಯಾಂಡ್ ಬಹಳ ಮುಖ್ಯವಾಗಿ ಇದ್ದಿದ್ದು ಮುಗಿಸ್ಬೇಕು ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನ ಮಟಾಶ್ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿತ್ತು. ಬಟ್ ಆದ್ರೆ ಇದು ಪಾಕಿಸ್ತಾನಕ್ಕೆ ಬೇಡವಾದಂತಹ ವಿಚಾರ. ಅಯ್ಯೋ, ನಮ್ಮ ನಾಗರಿಕರ ಮೇಲೆ ದಾಳಿ ಆಗ್ತಾ ಇದೆ, ಅಯ್ಯೋ ನಾವು ಸಾಕಿ ಬೆಳೆಸಿದಂತಹ ಉಗ್ರರು ಸತ್ತೋಗ್ತಾ ಇದ್ದಾರೆ, ನಾವೇನ್ ಮಾಡೋದು ಅನ್ನುವಂತಹ ಭಯದಲ್ಲಿ ಇರಬಹುದೇನೋ. ಬಟ್ ಆದ್ರೆ ನಾವು ಆ ರೀತಿಯಾಗಿಲ್ಲ. ಉಗ್ರರನ್ನ ಮಟಾಶ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆಪರೇಷನ್ ಸಿಂಧೂರ ಸ್ಟಾರ್ಟ್ ಆಯ್ತು. ಅವತ್ತಿನ ದಿನವೇ ಅಂದ್ರೆ ಮೇ 7ರಂದು ನಡೆದಿದ್ದಂತಹ ಆಪರೇಷನ್ ಸಿಂಧೂರ ಏನಿತ್ತು, ಆ ಅವತ್ತಿನ ದಿನ ವಾಂಟೆಡ್ 5 ಉಗ್ರರು ಮಟಾಶ್ ಆಗಿದ್ದಾರೆ. ಇಲ್ಲಿಯವರೆಗೂ ಅಂದ್ರೆ ಬೆಳಿಗ್ಗೆ 10 ಗಂಟೆಯ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಕಂಪ್ಲೀಟ್ ಆಗಿ ಭಾರತೀಯ ಸೇನೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳಬಹುದು, ಅದೇ ರೀತಿಯಾಗಿ ಪಾಕಿಸ್ತಾನ ಸೇನೆ ಯಾವ ರೀತಿಯಾಗಿ ಪತರ್ಗುಟ್ಟು ಹೋಗಿದೆ ಅನ್ನೋದರ ಕುರಿತು ಕಂಪ್ಲೀಟ್ ಆಗಿ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾವ್ ಸರ್ ಮತ್ತೆ ತ್ರಿಲೋಕ್ ಸರ್ ಅವರು ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೂಡ ಕೊಟ್ಟಿರುವಂಥದ್ದು. ಬಟ್ ಆದರೆ ಈಗ ಅವರನ್ನ ಬೀಳ್ಕೊಡುಗೆ ಕೊಡುವಂತಹ ಸಮಯ ಆಗಿದೆ. ಸರ್, ಇಬ್ಬರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನ ಕೂಡ ಕೊಟ್ರಿ, ಮತ್ತೆ ಸೇನೆ ಯಾವ ರೀತಿಯಾಗಿ ಸನ್ನದ್ಧವಾಗಿ ಮತ್ತೆ ಎಕ್ಸ್ಪೀರಿಯನ್ಸ್ಗಳನ್ನು ಕೂಡ ನೀವಿಬ್ಬರು ಕೂಡ ಹಂಚಿಕೊಂಡ್ರೆ ತಮಗೆ ಧನ್ಯವಾದ. ಮೇಡಮ್, ಈ ಧನ್ಯವಾದಗಳು. ಈ ಮಾಧ್ಯಮದ ಮೂಲಕ ಹೇಳೋದು ಒಂದೇ ವಿಷಯ, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ಫೌಜ್ಗೆ ಸೇರಿ. ಪ್ರತಿಯೊಬ್ಬರೂ ನಾನು ಫೌಜ್ಗೆ ಸೇರಲ್ಲ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಎಲ್ಲೋ ಹೋಗ್ತೀನಿ, ಬೇರೆ ದೇಶಗಳಿಗೆ ಹೋಗ್ತೀನಿ ಅಂದರೆ ಈ ರೀತಿ ಆಗುತ್ತೆ. ನನ್ನ ಒಂದು ವಾಟ್ ಟು ಸೇ ದಟ್ ರಿಕ್ವೆಸ್ಟ್, ಪ್ಲೀಸ್ ಜಾಯಿನ್ ಡಿಫೆನ್ಸ್ ಫೋರ್ಸಸ್. ಫ್ಯಾಂಟಾಸ್ಟಿಕ್ ಲೈಫ್, ಅಡ್ವೆಂಚರಸ್ ಲೈಫ್. ಇಟ್ಸ್ ನಿಮಗೊಂದು ಒಂದು ನೋಬಲ್ ಕಾಸ್, ಅಂದರೆ ಒಂದು ನೋಬಲ್ ಪ್ರೊಫೆಷನ್ ಹೇಳಲಿಕ್ಕೆ ಹೋದರೆ. ಅಂದರೆ ಯು ಆರ್ ಸರ್ವಿಂಗ್ ಯುವರ್ ಮದರ್ ಲ್ಯಾಂಡ್. ಸೊ ನಾವು ಸ್ಪೆಷಲಿ ಈಗ ಏನಾಗಿದೆ ನಮ್ಮದು ಅಂದರೆ 26th January, 15th August ಈಸ್ ದ ಓನ್ಲಿ ಡೇ ವೇರ್ ಎವ್ರಿ ಪೀಪಲ್ ವಿಲ್ ಕಮ್ ಆ್ಯಸ್ ಎ ಪೇಟ್ರಿಯಾಟಿಸಮ್ ತೋರಿಸ್ತಾರೆ. ಬ್ಯಾರೇಜ್ಗಳು ಯಾರಿಗೂ ಏನು ಗೊತ್ತಾಗೋದೇ ಇಲ್ಲ. ದಿಸ್ ಪೇಟ್ರಿಯಾಟಿಸಮ್ ಈಸ್ ಇಟ್ ಶುಡ್ ಬಿ ಇನ್ಕಲ್ಕೇಟೆಡ್ ಇನ್ ದ ಯೂತ್, ಸ್ಪೆಷಲಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಅದಾದ ನಂತರ ಪ್ರತಿ ದಿವಸ ನಮ್ಮ ದೇಶದ ಬಗ್ಗೆ ಅಂದರೆ ನಮಗೆ ಅರಿವಿರಬೇಕು. ಏನು ಸರ್, ವಾಟ್ ಯು ಸೇ ಸರ್? ಇದು ಯಾವತ್ತೋ 15th August ಬಂತು, ಇದು 26th January ಬಂತು ಅಂತಲ್ಲ, ಇದು ಪ್ರತಿದಿನ ಮಾಡುವಂಥ ಕತೆ. ಇಲ್ಲಿವರೆಗೂ ನಮಗೆ ದೇಶಭಕ್ತಿ ಇರೋದಿಲ್ವೋ ಅಲ್ಲಿವರೆಗೂ ನಾವು ಒಳ ಎನಿಮೀಸ್ ಅಂದರೆ ಇಂಟರ್ನಲ್ ಎನಿಮೀಸ್ ಇದು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.